ಸೊ ಹಾಯ್ ಎಲ್ರಿಗೂ. ಸರಿ, ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳ ಫಸ್ಟು. ಹಾಂ, ಸೊ ನನ್ನ ಹೆಸರು ಸ್ಫೂರ್ತಿ ಅಂತ. ಓಕೆ, ಸೊ ನಾನು ಏನೇನು ಕೆಲಸ ಮಾಡ್ತೀನಿ, ಇಲ್ಲಿ ಏನಕ್ಕೆ ಬಂದೀನಂತ ಫಸ್ಟ್ ಹೇಳ್ತೀನಿ. ಓಕೆನಾ? ಸೊ ನಾನು ಸ್ವತಃ ಮ್ಯೂಸಿಷಿಯನ್ನು, ಅಂದರೆ ಗಿಟಾರ್ ಪ್ಲೇ ಮಾಡ್ತೀನಿ. ನಿಮ್ಮಂಥ ಮಕ್ಕಳು, ಎಷ್ಟೋ ಜನ ಮಕ್ಕಳುಗಳಿಗೆ ಗಿಟಾರ್ನ ಟೀಚ್ ಮಾಡ್ತೀನಿ. ಆ್ಯಂಡ್ ಅನಿಮಲ್ ರೆಸ್ಕ್ಯೂ ಮಾಡ್ತೀನಿ. ಅನಿಮಲ್ ರೆಸ್ಕ್ಯೂ ಅಂದರೆ ಏನಂತ ಗೊತ್ತಾ? ಯಾರಿಗಾರು? ಪ್ರಾಣಿಗಳ ಸಂರಕ್ಷಣೆ ಗೊತ್ತಾಯ್ತಾ ಇವಾಗ? ಸೊ ಬೀದಿ ಬದಿ ಪ್ರಾಣಿಗಳಿರುತ್ತಲ್ಲ, ಸೊ ಈಗ ಇಲ್ಲಿ ಹೋಗ್ತಾ ಯಾವುದೋ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಯಾವುದೋ ಒಂದು ಹಸುಗೆ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಅವಾಗ ನನಗೆ ಫೋನ್ ಮಾಡ್ತಾರೆ, ಆಯಿತಾ? ನಾನು ಹೋಗ್ಬಿಟ್ಟು ಅವಕ್ಕೆ ಟ್ರೀಟ್ ಮಾಡ್ತೀನಿ. ಓಕೆನಾ? ಇವಾಗ ಗೊತ್ತಾಯ್ತಾ ಅನಿಮಲ್ ರೆಸ್ಕ್ಯೂ ಅಂದರೆ ಏನಂತ? ಓಕೆ, ಹಲೋ. ಸೊ ನಾನು ಇನ್ನೊಂದು ಕೆಲಸನೂ ಮಾಡ್ತೀನಿ, ನಿಮಗೆಲ್ಲ ಆಶ್ಚರ್ಯ ಆಗುತ್ತದು. ಹಾವುಗಳ ಸಂರಕ್ಷಣೆ ಮಾಡ್ತೀನಿ ನಾನು. ನಂಬ್ತೀರಾ? ಹಾಂ, ಇಲ್ವಾ? ನಂಬಲ್ವಾ? ಓಕೆ, ನಾನು ಆಮೇಲೆ ವಿಡಿಯೋಸ್ ತೋರಿಸ್ತೀನಿ. ಸೊ ಇವಾಗ ನಿಮಗೆ ಹಾವುಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಕೊಡ್ತೀನಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೇಳ್ರಿ, ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಒಬ್ಬೊಬ್ರಿಗೆ ಡೌಟ್ಸ್ ಕೇಳ್ಕೊಂಡು ಬರೋಣ. ಇವಾಗ ಹಾವು ನೋಡಿದ್ರೆ ಯಾರ್ಯಾರಿಗೆ ಭಯ ಆಗುತ್ತೆ? ಎಲ್ರಿಗೂ ಭಯನಾ? ಯಾರ್ಯಾರಿಗೆ ಇಷ್ಟ ಆಗುತ್ತೆ? ಓಕೆ, ನಿಮ್ಮ ವಯಸ್ಸಲ್ಲಿದ್ದಾಗ ನಾನು ಹಿಂಗೆ ಕೈ ಎತ್ತುತ್ತಾ ಇದ್ದೆ, ಯಾಕಂದರೆ ನನಗೂ ಹಾವುಗಳಂದ್ರೆ ಇಷ್ಟ ಇತ್ತು. ಸೊ ನಾನು ಇವಾಗ ಅದೇ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಪ್ರಾಣಿಗಳಂದ್ರೆ ಯಾರ್ಯಾರಿಗಿಷ್ಟ? ಎಲ್ರಿಗೂ ಇಷ್ಟ. ವೆರಿ ಗುಡ್. ಪ್ರಾಣಿಗಳಂದ್ರೆ ಯಾರ್ಯಾರಿಗೆ ಇಷ್ಟ ಇಲ್ಲ? ವೆರಿ ಗುಡ್. ನಿಂಗೆ ಇಷ್ಟ ಇಲ್ವೇನೋ ಪ್ರಾಣಿ ಅಂದ್ರೆ? ಸರಿ, ಆಯ್ತು. ಭಯ ಆಗುತ್ತೆ? ಹಾವು ನೋಡಕ್ಕೆ ಆಗಲ್ವಾ? ನಿನ್ಗಿಷ್ಟನಾ? ಸರಿ ಬಿಡು. ಓಕೆ, ಫಸ್ಟು ಯಾವುದೇ ಪ್ರಾಣಿಗಳಿಗೆ ಆಗಲಿ ಹಿಂಸೆ ಕೊಡಬಾರ್ದು. ಯಾರು ಹಿಂಸೆ ಕೊಡ್ತೀರಾ ಇಲ್ಲಿ? ಹೋಗ್ಬೇಕಾರೆ ಕಲ್ ತೊಗೊಂಡು ಹೊಡಿಯೋದು, ನಾಯಿಗಳಿಗೆ ಛೇಡ್ಸೋದು, ಆಮೇಲೆ ಒಟ್ಟಿಸ್ಕೊಂಬರುತ್ತೆ. ಇದೇ ಥರ ಛೇಡಿಸ್ತೀರಾ ನೀವು. ಸೊ ಯಾವುದೇ ಪ್ರಾಣಿಗಳಿಗೆ ನಾವು ಹಾನಿ ಮಾಡಲಿಲ್ಲ ಅಂದರೆ ಅವುಗಳು ನಮಗೆ ಹಾನಿ ಮಾಡಲ್ಲ. ಯಾವುದಾದ್ರೂ ಸುಮ್ಮನೆ ಅಲ್ಲಿ ನಾಯಿ ಮಲಗಿರುತ್ತೆ ಅಂತ ಅಂದ್ಕೊಳ್ಳಿ, ಇದ್ದಕ್ಕಿದ್ದಂಗೆ ಅಟ್ಟಿಸ್ಕೊಂಬರುತ್ತಾ ನಿಮ್ಮನ್ನು ರಚ್ಚಿಟ್ಕೊಂಡು? ನೀವು ಅದಕ್ಕೇನಾದ್ರು ಮಾಡಬೇಕು ತಾನೆ, ನೀವು ಅದಕ್ಕೇನಾದ್ರು ಮಾಡಿದ್ರೆ ತಾನೆ ಅದು ರಚ್ಚಿಟ್ಕೊಂಬರೋದು. ಅದೇ ಥರ ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡಬೇಡಿ, ಒಂದು. ಆಯಿತಾ? ಆಮೇಲೆ ಪ್ರಾಣಿಗಳನ್ನ ಸುಮ್ಮನೆ ನೋಡಿದ್ಮೇಲೆ ಭಯ ಪಡೋದು ನಿಲ್ಲಿಸಿ ಫಸ್ಟ್. ನೀವು ಹಳ್ಳಿ ಸುತ್ತಮುತ್ತ ಇರೋ ಮಕ್ಕಳು, ಸೊ ನಿಮ್ಗಳಿಗೆ ಆ್ಯಕ್ಚುಲಿ ಒಡನಾಟ ಜಾಸ್ತಿ ಇರಬೇಕು ಪ್ರಾಣಿಗಳೊಂದಿಗೆ. ನಮ್ಮ ಮನೆ ಕಾಯುತ್ತೆ ನಾಯಿ, ನಮ್ಮ ಮನೆ ಊಟ ತಿನ್ನುತ್ತೆ ಹಸು, ಅಂಥವಕ್ಕೆ ನಾವು ತೊಂದರೆ ಕೊಟ್ಟರೆ ದೇವ್ರು ನಮ್ಮನ್ನು ಬಿಡ್ತಾನಾ? ಸೊ ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡಬಾರ್ದು. ಆ ಥರ ಎಲ್ಲರೂ ಹಾನಿ ಆಗಿದೆಯಾ, ನಮ್ಮಂಥವರಿಗೆ ಕಾಲ್ ಮಾಡಬೇಕು. ಓಕೆನಾ? ಸೊ ಇವಾಗ ನೆಕ್ಸ್ಟು ಯಾರು ಒಬ್ಬರು ಎದ್ದು ನಿಂತ್ಕೊಂಡು ಹೇಳಿ ನಿಮ್ಗಳಿಗೆ ಎಷ್ಟು ಹಾವು ಗೊತ್ತು ಅಂತ. ಯಾರು ಒಬ್ಬರು ಒಂದು 5ರಿಂದ 6 ಹಾವುಗಳನ್ನ ಹೇಳಬೇಕು, ಹೆಸರು ಹೇಳಬೇಕು. ಯಾರು ಹೇಳ್ತೀರಾ? ಹೇಳಪ್ಪ, ಹಾವುಗಳ ಹೆಸರು ಹೇಳು. ಹೆಬ್ಬಾವು, ನಾಗರಾವು, ನೀರಾವು, ಹಸ್ರಾವು, ಬ್ಲಾಕ್ ಕೋಬ್ರಾ, ಬ್ಲಾಕ್ ಮಂಬಾ. ಹಾಂ, ವೆರಿ ಗುಡ್. ಬೇರೆ ದೇಶದಲ್ಲಿರೋ ಹಾವು ಹೆಸರೆಲ್ಲ ಹೇಳ್ತಿದ್ಯಾ ನೀನು? ಹೇಳು. ಇವಾಗ ನಾನು ಹೇಳ ಎಷ್ಟು ಥರ ಹಾವಿದೆ ಅಂತ. ಇನ್ನೊಂದು ಕ್ವಶನ್ ನಂದು, ಎಲ್ಲ ಹಾವಲ್ಲೂ ವಿಷ ಇರುತ್ತಾ ಅಥವಾ ಕೆಲವೊಂದು ಹಾವುಗಳಲ್ಲಿ ಮಾತ್ರ ವಿಷ ಇರುತ್ತಾ? ಓಕೆ, ಎಲ್ಲ ಹಾವುಗಳಲ್ಲೂ ವಿಷ ಇರುತ್ತೆ ಅನ್ನೋರು ಎಷ್ಟು ಜನ? ಎಲ್ಲ ಹಾವಲ್ಲೂ ವಿಷ ಇರುತ್ತಾ ನಿಮ್ಮ ಪ್ರಕಾರ? ಕೆಲವೊಂದು ಹಾವುಗಳಲ್ಲಿ ಮಾತ್ರ ವಿಷ ಇರುತ್ತೆ ಅನ್ನೋರು ಯಾರು? ಓಕೆ, ಯಾವ್ಯಾವ ಹಾವುಗಳಲ್ಲಿ ವಿಷ ಇರುತ್ತೆ ಅಂತ ಯಾರು ಹೇಳ್ತೀರಾ? ನನಗೆ ಮೈಕ್ ಇಸ್ಕೊಂಡು ಹೇಳಬೇಕು.
ಹೇಳ್ತೀನಿ ಅಂದ್ರೆ ಎದ್ದು ನಿಂತ್ಕೊಂಡ್ಬಿಡ್ಬೇಕು. ಹಾಂ ಹೇಳಪ್ಪ ನೀನೇ. ಮಿಸ್ ನಾಗರಾವಾಗಿರ್ತತೆ, ಆಮೇಲೆ ಮತ್ತೆ ಬ್ಲಾಕ್ ಮಂಬದ್ರಿಗಿರ್ತತೆ, ಹಾಂ ಒಬ್ರದ್ದಾಗಿರ್ತತೆ, ಹಾಂ ಬಾಬ್ರಲ್ಲ. ಹಾಂ ಗೋಧಿ ನಾಗರಾವು ಹಾಂ ಸರಿ. ಆಮೇಲೆ ಅದ್ರಾವು ಹಸ್ರಾವ್. ಓಕೆ ಅಷ್ಟೇನಾ? ಸರಿ. ಇವಾಗ ಫಸ್ಟು ವಿಷ ಇರೋ ಹಾವುಗಳನ್ನ ತಿಳ್ಕೊಳ್ಳೋಣ. ಓಕೆನಾ? ನೀವುಗಳು ಹೇಳ್ದಾಗೆ ಫಸ್ಟು ವಿಷ ಇರೋ ಹಾವು ಅಂದರೆ ನಾಗರ ಹಾವು. ಅಂದರೆ ಇಂಗ್ಲೀಷಲ್ಲಿ ಸ್ಪೆಕ್ಟಕಲ್ಡ್ ಕೋಬ್ರಾ ಅಂತಾರೆ, ಇಂಡಿಯನ್ ಸ್ಪೆಕ್ಟಕಲ್ಡ್ ಕೋಬ್ರಾ ಅಂತ ಹೇಳ್ತಾರೆ. ಓಕೆನಾ? ಸೊ ಇನ್ನೊಂದು ಹಾವು ಯಾವುದಪ್ಪ ಅಂದರೆ ಮಂಡಲದ ಹಾವು. ಕೊಳಕ್ ಮಂಡಲ ಅಂತ ಕೇಳಿದ್ದೀರಾ? ಹಾಂ, ಅದ್ರ ಬಗ್ಗೆ ಮಾತಾಡೋಣ, ಜಾಸ್ತಿ ಮಾತಾಡೋಣ ಆಮೇಲೆ. ನೆಕ್ಸ್ಟು ಮೂರನೇದು ಗರಗಸ ಮಂಡಲ ಅಂತ ಕೇಳಿದ್ದೀರಾ? ಗರಗಸ ಮಂಡಲ ಅಂತ ಕೇಳಿಲ್ವಾ? ಕೊಳಕ್ ಮಂಡಲಾಗೆ ರಸಲ್ಸ್ ವೈಪರ್ ಅಂತ ಹೇಳ್ತಾರೆ, ಗರಗಸ ಮಂಡಲಾಗೆ ವೈಪರ್ ಅಂತ ಹೇಳ್ತಾರೆ. ಓಕೆನಾ? ಸಾಸ್ಕೇಲ್ಡ್ ವೈಪರ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಹಾವು ವಿಷ ಇರೋವಂಥ ಹಾವು ಯಾವುದಪ್ಪ ಅಂದರೆ ಕಟ್ಟಾವು. ಕೇಳಿದ್ದೀರಾ? ಕಟ್ಟಾವು ಕೇಳಿಲ್ವಾ? ಕಟ್ಟಾವು ಇಂಗ್ಲೀಷಲ್ಲಿ ಕಾಮನ್ ಕ್ರೇಟ್ ಅಂತ ಹೇಳ್ತಾರೆ. ಸೊ ತುಂಬ ಜನ ಕೆರೆ ಹಾವಲ್ಲಿ ವಿಷ ಇರುತ್ತೆ ಅಂತ ಅನ್ಕೊಂಡಿದ್ದಾರೆ. ನೀವೇನಂತ ಅನ್ಕೊಂಡಿದ್ದೀರಾ? ವಿಷ ಇರುತ್ತಾ? ಕೆರೆ ಹಾವಲ್ಲಿ ವಿಷ ಇರಲ್ವಾ? ಆ್ಯಕ್ಚುಲಿ ಕೆರೆ ಹಾವಲ್ಲಿ ವಿಷ ಇರಲ್ಲ. ನಮ್ಮ ದೇಶದಲ್ಲಿ ಬಿಗ್ 4 ಅಂತ 4 ಸ್ನೇಕ್ಸ್ ಇದೆ. ಯಾವ್ಯಾವು ನಾನು ಇವಾಗ ಹೇಳಿದ್ನಲ್ಲ, ಕೊಳಕ್ ಮಂಡಲ, ಗರಗಸ ಮಂಡಲ, ಕಟ್ ಹಾವು, ನಾಗರಾವು. ಈ 4 ಹಾವುಗಳಿಂದನೇ ಜನರ ಸಾವಾಗ್ತಾ ಇರೋದು. ವರ್ಷಕ್ಕೆ ಏನಿಲ್ಲ ಅಂದರೂ 80,000 ಜನ ಹಾವು ಕಡಿತದಿಂದ ಸಾಯ್ತಾ ಇದ್ದಾರೆ. ಏನು ಕಾರಣ ಇರ್ಬೋದು? ಸೊ ಹಾವುಗಳು ಏನಕ್ಕೆ ಕಚ್ತವೆ ಫಸ್ಟ್ ಆಫ್ ಆಲು ಅದನ್ನ ಹೇಳಿ ನನಗೆ. ಹಾಂ, ಸೊ ಅದಕ್ಕೆ ತೊಂದರೆ ಮಾಡಿದ್ರೆ ಕಚ್ತಾವ? ಹೌದು ತಾನೆ, ಅದಕ್ಕೆ ತೊಂದರೆ ಮಾಡಿದ್ರೆ ಕಚ್ತವೆ ತಾನೆ. ಸೊ ಇವಾಗ ನನಗೆ ಇನ್ನೊಂದು ಹೇಳಿ, ವಿಷ ಇಲ್ದಿರೋ ಹಾವುಗಳು ಯಾವ್ಯಾವು? ಹಾಂ, ಕೆರೆ ಹಾವು, ನೀರ್ ಹಾವು, ಆಮೇಲೆ ಕೆರೆಗೊಡ್ಡ, ಕೆರೆ ಹಾವು ಎಲ್ಲ ಒಂದೇ ಕಣ. ಹಾಂ, ಗೋಧಿ ನಾಗರಾವಲ್ಲಿ ವಿಷ ಇರುತ್ತೆ. ನಾಗರಾವು, ಗೋಧಿ ನಾಗರಾವು ಎಲ್ಲ ಒಂದೇ. ಈಗ ಇಲ್ಲಿದ್ದೀವಿ ನಾವು ನಾನು ಸ್ವಲ್ಪ ಲೈಟ್ ಕಲರ್ ಇದ್ದೀನಿ ಅಂದರೆ ಸ್ವಲ್ಪ ಕಪ್ಪು ಮೇಲೆ ಬರ್ತೀನಿ ನನ್ನ ಕಲರು, ಆಯಿತಾ? ಇವನು ಬೆಳ್ಳಗಿದ್ದಾನೆ, ಆಯಿತಾ? ಹಂಗಂತ ನಾವಿಬ್ರು ಮನುಷ್ಯರೇ ತಾನೆ, ಅವನು ಬೇರೆ ನಾನು ಬೇರೆನಾ? ಸೊ ಅದೇ ಥರ ನಾಗರಾವುಗಳಲ್ಲೂ ಗೋಧಿ ನಾಗರಾವು ಇನ್ನೊಂದು ಸ್ವಲ್ಪ ಡಾರ್ಕ್ ಇರುತ್ತೆ. ಸೊ ಅದಕ್ಕೆ ನಾವು ಹೆಸರು ಕೊಟ್ಟಿದ್ದೀವಿ ಅಷ್ಟೇ. ಸೊ ಗೋಧಿ ನಾಗರಾವ್ ಅಂದರೆ ಬೇರೆ ನಾಗರಾವಲ್ಲ, ನಾಗರಾವಲ್ಲೇ ಕಲರ್ ಡಿಮ್ ಇರುತ್ತೆ. ಕಲರ್ ಸ್ವಲ್ಪ ಬ್ಲ್ಯಾಕ್ ಮೇಲೆ ಬರುತ್ತೆ, ಕಲರ್ ಸ್ವಲ್ಪ ಗೋಧಿ ಮೇಲೆ ಬರುತ್ತೆ, ಅದಕ್ಕೆ ಆ ಥರ ಹೆಸರು ಕರಿತೀವಿ. ಓಕೆನಾ? ಓಕೆ. ಸೊ ಇವಾಗ ಈ 4 ವಿಷ ಇರೋ ಹಾವುಗಳ ಬಗ್ಗೆ ತಿಳ್ಕೊಂಡ್ರಿ. ನನಗೆ ಯಾವ್ಯಾವ ಹೇಳ್ರಿ ಬೇಗ? ವಿಷ ಇರೋ ಹಾವುಗಳು 4 ಹಾವು ಹೇಳ್ದೆ ನಾನು. ಹಾಂ, ಕೊಳಕ್ ಮಂಡಲ, ಗರಗಸ ಮಂಡಲ, ಕಟ್ ಹಾವು. ಓಕೆನಾ? ಸೊ ಇವಾಗ ವಿಷ ಇಲ್ದಿರೋ ಹಾವು ಯಾವ್ಯಾವಪ್ಪ ಅಂದರೆ ಕೆರೆ ಹಾವು. ಕೇಳಿದ್ದೀರಾ? ಕೆರೆ ಹಾವು. ಹೆಬ್ಬಾವಲ್ಲಿ ವಿಷ ಇರುತ್ತಾ ಇಲ್ವಾ? ವಿಷ ಇರುತ್ತೆ ಅನ್ನೋರು ಎಷ್ಟು ಜನ? ಹೆಬ್ಬಾವಲ್ಲಿ ವಿಷ ಇರುತ್ತೇನ್ರ? ಇಲ್ವಾ? ವೆರಿ ಗುಡ್. ವಿಷ ಇರಲ್ಲ ಹೆಬ್ಬಾವಲ್ಲಿ. ನೀರ್ ಹಾವು, ಆಮೇಲೆ ತೋಳದ ಹಾವು ಅಂತ ಕೇಳಿದ್ದೀರಾ? ಓಕೆ. ಆಭರಣದ ಹಾವು ಅಂತ ಕೇಳಿದ್ದೀರಾ? ಕಾಮನ್ ಟ್ರಿಂಕೆಟ್ ಸ್ನೇಕ್ ಅಂತಾರೆ ಇಂಗ್ಲೀಷಲ್ಲಿ. ಓಕೆನಾ? ಸೊ ಈ ಹಾವುಗಳಲ್ಲಿ ವಿಷ ಇರಲ್ಲ. ನಿಮ್ಮನೆಗೆ ಯಾವುದೇ ಹಾವು ಬರಲಪ್ಪ, ಫಸ್ಟ್ ಏನು ಮಾಡಬೇಕು? ಹಾವನ್ನು ಹೊಡೆದಾಕ್ಬೇಕು ಅಲ್ಲ? ಸೊ ಹಾವನ್ನ ಸಂರಕ್ಷಣೆ ಮಾಡುವಂಥ ರೆಸ್ಕ್ಯೂರ್ಸ್ ಇರ್ತಾರೆ. ಸೊ ಅವ್ರುಗಳಿಗೆ ಕಡ್ಡಾಯವಾಗಿ ನೀವು ಫೋನ್ ಮಾಡಲೇಬೇಕು. ಯಾವ ಹಾವನ್ನು ಹೊಡೆಯೋ ಹಕ್ಕಿಲ್ಲ, ಯಾವ ಪ್ರಾಣಿಗೂ ನಾವು ಹಿಂಸಿಸುವಂಥ ಹಕ್ಕಿಲ್ಲ ಅಲ್ವಾ? ಈಗ ಯಾವುದೋ ಒಂದು ಪ್ರಾಣಿ ಅದ್ರ ಪಾಡಿಗಿದೆ, ಹಾವು ಬಂತು ಅಂದ ತಕ್ಷಣ ಹೊಡೆದಾಕ್ಬಿಟ್ರೆ ಅದಷ್ಟು ವರ್ಷ ಬದುಕಿ ಬಾಳಿರುತ್ತೆ, ಅದಕ್ಕೇನು ಬೆಲೆ ಸಿಕ್ಕಂಗಾಯ್ತು? ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ನಾವು ಯಾವುದೇ ಪ್ರಾಣಿ ಹಿಂಸೆ ಮಾಡಿದ್ರು ಪಾಪನೇ ನಮಗೆ ಅಲ್ವಾ? ಸೊ ನಿಮಗೆ ಯಾರದು ಹಕ್ಕು ಕೊಟ್ಟಿದ್ದು? ನಿಮಗೆ ರೈಟ್ಸ್ ಯಾರು ಕೊಟ್ಟಿದ್ದು?
ಈಗ ನೀನು ಅವಳಿಗೆ ನಿನ್ನ ಪಕ್ಕದವಳಿಗೆ ಚೆನ್ನಾಗಿ ಹೊಡಿತೀಯಾ? ಹಾಂ, ನೀನು ರೈಟ್ಸ್ ಇಲ್ಲ ತಾನೆ, ನಿನಗೆ ಹಕ್ಕಿಲ್ಲ ತಾನೆ. ಅವಳಿಗೆ ಹೊಡೆದ್ರೆ ಅವಳು ಕೆರಳ್ತಾಳೆ ತಾನೆ, ಅವಳಿಗೂ ಸಿಟ್ಟು ಬರುತ್ತೆ ತಾನೆ. ಸೊ ಆ ಥರ ಯಾರಿಗೂ ಹಕ್ಕಿರಲ್ಲ, ಓಕೆನಾ? ಯಾವುದೇ ಪ್ರಾಣಿಗೆ ಹಾನಿ ಮಾಡುವಂಥ ಹಕ್ಕು ಯಾರಿಗೂ ಇರಲ್ಲ. ಸೊ ಹಾಗಾಗಿ ಯಾವ ಹಾವುಗಳಿಗೂ ಯಾವ ಪ್ರಾಣಿಗಳಿಗೂ ಹಾನಿಯನ್ನು ಮಾಡಬೇಡಿ, ಓಕೆನಾ? ಸೊ ಇವಾಗ ಕೊಳಕು ಮಂಡಲ ಬಗ್ಗೆ ಮಾತಾಡೋಣ. ಕೊಳಕು ಮಂಡಲ ಹಾವು ಬಗ್ಗೆ ನೀವು ಕೊಳಕು ಮಂಡಲ ಹಾವು ಬಗ್ಗೆ ಏನೇನು ಕೇಳಿದ್ದೀರಾ ಅದನ್ನು ನನಗೆ ಹೇಳ್ತೀರಾ ಸ್ವಲ್ಪ? ನಿಮ್ಮ ತಂದೆ ತಾಯಿಗಳು ಹೇಳಿರ್ತಾರೆ, ಮನೇಲಿ ಅಜ್ಜ ಅಜ್ಜಿ ಹೇಳಿರ್ತಾರೆ, ಅದು ಮುಟ್ಟರೆ ಸಾಕು ಕೊಳ್ತೋಗುತ್ತೆ ಅಲ್ವಾ? ಅದ್ರ ಉಸಿರು ತಾಗಿದ್ರೆ ಸಾಕು ಕೊಳ್ತೋಗುತ್ತೆ ಅಲ್ವಾ? ಹಾಂ ಅಲ್ಲ, ನನಗೆ ಹೇಳ್ರಿ ಕರೆಕ್ಟಾ? ಉಸಿರು ತಾಗಿದ್ರೆ ಸಾಕು ಕೊಳ್ತೋಗುತ್ತಲ್ವಾ ಅದು? ಹಾಂ, ಎಸ್ ಅನ್ನೋರು ಎಷ್ಟು ಜನ? ಉಸಿರು ಟಚ್ ಆದರೆ ಸಾಕು ಕೊಳ್ತೋಗುತ್ತೆ, ಅಥವಾ ನಾವು ಅದನ್ನು ಮುಟ್ಟಿದ ತಕ್ಷಣ ಕೊಳ್ತೋಗುತ್ತೆ. ಓಕೆ, ಸೊ ಒಂದು ಮೂಢನಂಬಿಕೆ ಏನಪ್ಪ ಅಂದರೆ ಕೊಳಕು ಮಂಡಲದ ಮೇಲೆ ಯಾವುದೇ ಹಾವಾಗಲಿ ಮುಟ್ಟಿದ್ರೆ ಉಸಿರು ತಾಗಿದ್ರೆ ಕೊಳೆಯೋದು ಆ ಥರ ಎಲ್ಲ ಅದು ಸುಳ್ಳು, ಓಕೆನಾ? ಏನೇ ಆಗಲಿ ಹಾವುಗಳು ನಮಗೆ ಕಚ್ಚಬೇಕು, ಕಚ್ಚಿದ್ರೇ ಏನಾದರೂ ಆ್ಯಕ್ಟ್ ಆಗೋಕ್ಕೆ ಸಾಧ್ಯ. ಕೊಳಕು ಮಂಡಲ ಹಾವು ಅಷ್ಟೇ, ನಮಗೆ ಕಚ್ಚಬೇಕು, ಕಚ್ಚಿದ್ರೆ ಮಾತ್ರ ಅದು ನಮಗೆ ಪ್ರಾಬ್ಲಮ್ ಆಗೋದು. ನೀವು ಹೇಳಿದ ನಿಜ, ಕೊಳೆಯುತ್ತೆ ಆ ಜಾಗ, ಬ್ಲಡ್ ಸರ್ಕ್ಯುಲೇಷನ್ನು ಸ್ಟಾಪ್ ಆಗುತ್ತೆ. ಅದರಲ್ಲಿ ಹೀಮೋಟಾಕ್ಸಿಕ್ ವೆನಮ್ ಅಂತ ಇರುತ್ತೆ. ಹೀಮೋಟಾಕ್ಸಿಕ್ ವೆನಮ್ ಏನಪ್ಪ ಅಂದರೆ ಹಾವು ಕಚ್ಚಿದ ತಕ್ಷಣ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತನಾಳ ಇದೆಯಲ್ಲ ಅದು ಸ್ಥಗಿತಗೊಳ್ಳುತ್ತೆ. ಹಾಗಾಗಿ ರಕ್ತ ಸಂಚಾರ ಆಗದೆ ನಮ್ಮ ದೇಹ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಇವಾಗ ಇನ್ನೊಂದು ಕ್ವಶನ್ ಕೇಳಲಾ? ಹಾವುಗಳು ಹಾಲು ಕುಡಿಯುತ್ತಲ್ವಾ? ನಂದಿನಿ ಹಾಲು, ನಂದಿನಿ ಹಾಲು ಕುಡಿಯುತ್ತೋ ಇಲ್ಲ ಗುಡ್ ಲೈಫೋ ದೊಡ್ಲಾನೋ? ಸೊ ಹಾವುಗಳು ಹಾಲು ಕುಡಿಯುತ್ತೆ ಅನ್ನೋರು ಎಷ್ಟು ಜನ ಹ್ಞೂ ಅನ್ನೋರು? ಹಾವುಗಳು ಹಾಲು ಕುಡಿಯುತ್ತೆ. ಓ, ಎಲ್ಲರೂ ಕೈ ಎತ್ತಿದ್ದೀರಾ. ನೋಡಿದ್ದೀರಾ ಯಾವತ್ತಾರ ಹಾವುಗಳು ಹಾಲು ಕುಡಿಯೋದು? ನೋಡಿದ್ದೀರಾ? ನಿಮಗೆ ಮಂಕು ಬೂದಿ ಎರ್ಚಕ್ಕೆ ವಿಡಿಯೋಗಳು ಹಾಗೆ ಮಾಡಿ ಬಿಡ್ತಾರವರು. ಸೊ ಹಾಗಾಗಿ ಕರೆಕ್ಟ್, ಹಾವುಗಳು ಹಾಲು ಕುಡಿಯುತ್ತೆ ಅಲ್ವಾ? ಹಾಂ, ಒಂದು ಹೇಳಲಾ? ನಾನು ನಿಮಗೆ ಅಪ್ಪ ಅಂತ ಅನ್ನಿಸ್ಲಾ ಒಂದ್ಸತಿ? ಹಾವುಗಳು ಹಾಲನ್ನು ಕುಡಿಯೋದೇ ಇಲ್ಲ. ಮಿಸ್, ನೀವು ಸುಳ್ಳು ಹೇಳ್ತಿದ್ದೀರಾ. ಅಲ್ಲಿ ವಿಡಿಯೋದಲ್ಲೆಲ್ಲ ನೋಡಿದೀವಿ ಹಾಲು ಕುಡಿಯೋದು. ಹಾವುಗಳು ಹಾಲು ಕುಡಿಯುತ್ತೆ, ನಾನು ನೋಡಿದ್ದೀನಿ ವಿಡಿಯೋದಲ್ಲಿ, ನಾನು ನೋಡಿದ್ದೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ ಮಿಸ್ ಅಂತ ಹೇಳ್ತಿದ್ದೀರಲ್ಲ, ನನಗೆ ಮನ್ಸಲ್ಲಿ ಬೈಕ್ ಅಂತಿದ್ದೀರಲ್ಲ. ಸೊ ಅದ್ರ ಮೂಢನಂಬಿಕೆನ ನಾನು ಇವಾಗ ನಿವಾರಿಸ್ತೀನಿ, ಓಕೆನಾ? ಸೊ ಹಿಂದಿನ ಕಾಲದಲ್ಲಿ ಪುಂಗಿ ಊದೋರು ಅಂತ ಇರ್ತಿದ್ರು ಗೊತ್ತಾ? ಹಾವಾಡಿಗರು. ಹಾವಿನ ಬುಟ್ಟಿಯಲ್ಲಿ ಹಾವನ್ನ ಇಟ್ಕೊಂಬಂದ್ಬಿಟ್ಟು ಅವ್ರುಗಳೇ ಹಾಲು ಕುಡ್ಸತ್ತಾನೆ ನೀವು ನೋಡಿರೋದು. ಅವ್ರುಗಳ ಹಾಲು ಕುಡ್ಸೋದೇ ತಾನೇ ನೀವು ನೋಡಿರೋದು. ಹಾವುಗಳನ್ನ ಆಟಾಡಿಸಿ ಪುಂಗಿ ಊದಿ ಅದು ಹಿಂಗೆ ಮಾಡಿ ಹಾಲು ತೊಗೊಂಡು ಹೋದಾಗ ಇಡುತ್ತೆ. ಇನ್ನೊಂದು ಎಲ್ಲಿ ನೋಡಿರ್ತೀರಾ ಅಂದರೆ, ನಾಗರ ಪಂಚಮಿ ದಿನ ಹುತ್ತಕ್ಕೆ ಹಾಲು ಎರಿಯಕ್ಕೆ ಹೋಗ್ಬೇಕಾದ್ರೆ ಹುತ್ತದ ಹತ್ರ ಒಂದಷ್ಟು ಹಾವುಗಳಿರುತ್ತೆ, ಅಲ್ಲಿ ಹಾವಾಡಿಗರು ಕೂತಿರ್ತಾರೆ. ಸೊ ಅವ್ರುಗಳು ಏನು ಮಾಡ್ತಾರೆ, ಹಾಲಿಗೆ ಇಷ್ಟು ಹಾಲು ಕುಡ್ಸಕ್ಕಂತ ಇಷ್ಟು ಅಂತ ಇಸ್ಕೊಂಡು ಅದನ್ನು ಹಾಲು ಕುಡಿಸ್ತಾರಲ್ವಾ? ಅಲ್ಲೇ ತಾನೇ ನೋಡಿರೋದು, ಬೇರೆ ಕಡೆ ಎಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ, ವೀಡಿಯೋಸಲ್ಲಿ ನೋಡಿರ್ತೀರ. ಸೊ ನಾನೊಂದು ಹೇಳಲಾ? ಹಾವುಗಳಿಗೆ ಹಾಲು ಆ್ಯಕ್ಚುಲಿ ವಿಷ. ಹಾವುಗಳು ಎಂಥ ಪ್ರಾಣಿಗಳು ಅಂದರೆ, ಜೀವಿಗಳು ಅಂದರೆ, ಅವು ಬರೀ ಮಾಂಸ ಮೂಳೆ ಅಂಥವನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಷ್ಟೇ ಇರೋವಂಥ ಜೀವಿಗಳು, ಓಕೆನಾ? ಸೊ ನೀವು ಹಾಲನ್ನು ತೊಗೊಂಡೋಗಿ ಇಟ್ಟ ತಕ್ಷಣ ಏನಾಗಿರುತ್ತಂತನೂ ಹೇಳ್ತೀನಿ. ಈ ಹಾವಾಡಿಗರು ಏನು ಮಾಡ್ತಾರೆ, ಈ ನಾಗರ ಪಂಚಮಿ ಆಸ್ಪಾಸಲ್ಲಿ ನಾಗರ ಹಾವುಗಳನ್ನ ಹಿಡಿದ್ಬಿಟ್ಟು ಅದರ ಹಲ್ಲನ್ನ ಕೀಳ್ತಾರೆ, ಕಿತ್ಬಿಟ್ಟು ಬಾಯಿನ ಹೊಲ್ದಿರ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್, ಒಂದು 10-15 ದಿನದವರೆಗೂ ಆ ಹಾವಿಗೆ ಊಟ ಕೊಟ್ಟಿರಲ್ಲ, ನೀರು ಕೊಟ್ಟಿರಲ್ಲ, ಏನೂ ಕೊಟ್ಟಿರಲ್ಲ, ಆಯಿತಾ? ಸೊ ನಾಗರ ಪಂಚಮಿ ದಿನ ಅಥವಾ ಜನಗಳ ಪ್ರದರ್ಶನ ಇದ್ದಿದ್ದ ದಿನ ಆ ಹೊಲ್ದಿರೋಂಥ ಬಾಯಿನ ಆಚೆ ತೆಗಿತಾರೆ, ಅಂದರೆ ಹೊಲಿಗೆನ ಆಚೆ ತೆಗೆದ್ಬಿಟ್ಟು ಹಾವನ್ನ ತೊಗೊಂಬಂದು ನಿಮ್ಮ ಮುಂದೆ ಕೂರಿಸ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್, 10-15 ದಿನದೇನು ಊಟ ತಿಂಡಿ ಮಾಡಿರಲ್ಲ, ನೀವು ಹಾಲನ್ನ ತೊಗೊಂಡೋಗಿ ಇದ್ದ ತಕ್ಷಣ ಓ ನನಗೇನೋ ಸಿಕ್ತಪ್ಪ, ನೀರೋಗಿರೋ ಸಿಕ್ತಪ್ಪ ಅಂತ ಅದು ಬಾಯಿ ಹಾಕುತ್ತೆ. ಸೊ ಅಲ್ಲಿ ಅದು ಕುಡಿಯುತ್ತೆ. ಹಾವು ಹಾಲು ಕುಡಿಯುತ್ತೆ,
ಬಟ್ ಕುಡ್ದಾದ್ಮೇಲೆ ಆ ಹಾವನ್ನ ಯಾರು ನೋಡಿರಲ್ಲ ಹೆಂಗಾಗಿರುತ್ತೆ ಅಂತ. ಸೊ ಡೈಜೆಸ್ಟ್ ಮಾಡ್ಕೊಳಕ್ಕಾಗದೆ ಹಾವುಗಳು ಸತ್ತೋಗ್ತವೆ, ಎಷ್ಟೊಂದು ಹಾವುಗಳು. ಗೊತ್ತಾ ಇದು? ಯಾರಿಗಾರು ಗೊತ್ತಾ? ನಿಮಗೆ ನಂಬಕ್ಕಾಗ್ತಿಲ್ಲ ಅಲ್ಲ, ಬಟ್ ಇದು ನಿಜ, ಇದು ಸತ್ಯ. ಇದು ನೀವು ಯಾವುದೇ ಹಾವಿನ ಸಂರಕ್ಷಕರನ್ನ ಕೇಳಿ ಈ ಪ್ರಶ್ನೆನ ಅವ್ರು ಹೇಳ್ತಾರೆ, ಯಾಕಂದರೆ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿರ್ತೀವಿ. ಸೊ ನೀವು ಏನು ಮಾಡ್ತೀರಾ, ವಿಡಿಯೋದಲ್ಲಿ ಇಷ್ಟೇ ನೋಡ್ತೀರಾ, ಹಾವು ಹಾಲು ಕುಡಿತಿದೆ ಅಷ್ಟೇ ನೋಡಿರ್ತೀರಾ, ಅಷ್ಟೇ ತಾನೇ. ಆಮೇಲೆ ಅದು ಏನು ಮಾಡ್ತು, ಎಲ್ಲಿ ಹೋಯ್ತು, ಏನು ಬಿಡ್ತು, ಅದನ್ನು ಯಾರೂ ತೋರಿಸೋದು ಇಲ್ಲ, ಅದನ್ನು ಯಾರೂ ಹೇಳೋದು ಇಲ್ಲ. ಅದೆಲ್ಲ ಸುಳ್ಳು. ಸೊ ಡೈಜೆಸ್ಟಿವ್ ಸಿಸ್ಟಮು ಅದಕ್ಕೆ ಅರ್ಗಿಸ್ಕೊಳಕ್ಕಾಗಲ್ಲ, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹಾಲನ್ನ. ಸೊ ನಿಮಗೆ ಮೌತ್ ಅಲ್ಸರ್ ಅಂತ ಆಗುತ್ತೆ, ಬಾಯಿ ಹುಣ್ಣಾಗುತ್ತೆ ಗೊತ್ತಾ? ಅದೇ ಥರ ಹಾವಿನ ಹೊಲಿಗೆ, ಬಾಯಿಗೆ ಹೊಲಿಗೆ ಹಾಕಿರ್ತಾರಲ್ಲ, ಅದನ್ನು ತೆಗೆದಾಗ ಹಾವಿಗೂ ಅದೇ ಥರ ಹುಣ್ಣಾಗಿರುತ್ತೆ ಬಾಯಿ. ನಮ್ಮಲ್ಲಿ ಹಲ್ಲಿದೆಯಲ್ಲ, ಈ ಹಲ್ಲನ್ನೆಲ್ಲ ಕಿತ್ಬಿಟ್ಟು ನಮ್ಮ ಬಾಯಿನ ಹೊಲಿದು 1-2 ದಿನ ಆದಮೇಲೆ ಹೊಲಿಗೆ ಬಿಚ್ಚಿದ್ರೆ ಹೆಂಗಾಗುತ್ತೆ ಹೇಳ್ರಿ? ನಮ್ಮ ಬಾಯಿ ಒಂಥರ ನೋಡೋಕ್ಕಾಗಲ್ಲ, ಹಂಗಾಗಿರುತ್ತೆ. ಹಾಗೇನೆ ಆ ಹಾವುಗಳಿಗೂ ಆಗಿರುತ್ತೆ. ಗೊತ್ತಾಯ್ತಾ ಇವಾಗ? ಇನ್ನೊಂದ್ಸತಿ ನೀವು ಯಾವುದೇ ವಿಡಿಯೋ ನೋಡಿದ್ರು ಅದನ್ನು ನಂಬಕ್ಕೆ ಹೋಗಬೇಡಿ, ಓಕೆನಾ? ನಮ್ಮ ದುರ್ಗದಲ್ಲಿ ಒಂದು ಹಾಡು ಶೂಟ್ ಆಯಿತು ಗೊತ್ತಾ? ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಇವಾಗ ಹಾವಿಗೆ 12 ವರ್ಷ ದ್ವೇಷ ಇರುತ್ತೆ, ನಿಜನಾ? ಅದು ಹಾಡು ಬರ್ದಿರೋರ್ಗಷ್ಟೇ ಅದು ದ್ವೇಷ ಇರೋದು, ಹಾವಿಗೆ ದ್ವೇಷ ಇರಲ್ಲ. ಸಿ, ನಮ್ಮ ತಲೆ ಎಷ್ಟು ದಪ್ಪ ಇದೆಯಪ್ಪ? ಇಷ್ಟು ದಪ್ಪ ಇದೆಯಾ ನಮ್ಮ ತಲೆ? ಇಷ್ಟು ದಪ್ಪ ಇದೆಯಾ? ಇಷ್ಟು ದಪ್ಪ ತಲೆನಲ್ಲಿ ಮೆದುಳು ಎಷ್ಟಿದೆ ನಮ್ಮದು? ಅದರ ಒಂದು ಮುಕ್ಕಾಲು, ಅಂದರೆ ಒಂದು ಕಾಲು ಭಾಗ ಅಥವಾ ಒಂದು ಅರ್ಧ ಭಾಗ ಇರ್ಬೋದು ಅಲ್ವಾ? ಇಷ್ಟು ಪೋರ್ಷನ್ನು ನಮ್ಮದು ಮೆದುಳಿರುತ್ತೆ ಅಲ್ವಾ? ಹಾವಿನ ತಲೆ ಎಷ್ಟಿರುತ್ತೆ? ಹಾವಿನ ತಲೆ ಇಷ್ಟಿರುತ್ತೆ. ಸಿ, ನಮ್ಮ ಮೆದುಳು ಅಷ್ಟು ತಲೆ ಅರ್ಧದಷ್ಟು ಇಟ್ಟರು ನಮಗೆ ನೆನ್ನೆ ಏನು ತಿಂದೆ ಅಂತ ನೆನಪಿರಲ್ಲ. ನೆನ್ನೆ ಏನು ತಿಂಡಿ ತಿಂದಪ್ಪ ಅಂತ ಕೇಳಿದ್ರೆ ಮ್ಯಾಮ್ ಗೊತ್ತಾಗಿಲ್ಲ, ಮರ್ತೋಯ್ತು ಅಂತ ಹೇಳ್ತೀವಿ ನಾವೇನೆ. ನನಗೆ ಕೇಳ್ರಿ, ನೆನ್ನೆ ರಾತ್ರಿ ಏನು ತಿಂದೆ ಸ್ಫೂರ್ತಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಒಂದು 10 ನಿಮಿಷ ಆದಮೇಲೆ ಯೋಚನೆ ಮಾಡ್ಕೊಂಡು ಹೇಳ್ತೀನಿ. ಸೊ ಹಾವಿನ ತಲೆ ಇಷ್ಟೇ ಇರುತ್ತೆ ಅಲ್ವಾ? ಇಷ್ಟೇ ಇರುತ್ತೆ ಹಾವಿನ ತಲೆ. ಅದರಲ್ಲಿ ಮೆದುಳು ಎಷ್ಟಿರುತ್ತೆ? ಇಷ್ಟೇ ಇರುತ್ತೆ ಮೆದುಳು. ಸೊ ಅಷ್ಟು ಸಣ್ಣ ಮೆದುಳಲ್ಲಿ 12 ವರ್ಷದ ಡಾಕ್ಯುಮೆಂಟೇಶನ್ ಎಲ್ಲಿ ಇಟ್ಕೊಳತ್ತದು? ಅವೆಲ್ಲ ಸುಳ್ಳು. ಏನು ಗೊತ್ತಾ, ಹಾವಿಂದ ಮೆಂಟಾಲಿಟಿ ಹೇಗಿರುತ್ತಪ್ಪ ಅಂದರೆ, ನಾವು ಸ್ಟಡಿ ಮಾಡಿರೋ ಪ್ರಕಾರ, ಇವಾಗ ನಿಮ್ಮ ಸ್ಕೂಲಲ್ಲಿ ಒಂದು ನಾಗರಾವ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಹಳೇ ನಾಗರಾವು ಆಯಿತಾ, ಒಂದು 10-12 ವರ್ಷದ ನಾಗರಾವ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಅವಾಗವಾಗ ನಿಮ್ಮ ಕಣ್ಣಿಗೆ ಅದು ಕಾಣಿಸ್ಕೊಳುತ್ತೆ. ಮ್ಯಾಮ್ ಅಲ್ಲಿ ಬಂತು, ಇಲ್ಲಿ ಬಂತು, ಅಲ್ಲೊಂದು ಹಾವಿದೆ, ಇಲ್ಲೊಂದು ಹಾವಿದೆ, ಹಳೇ ನಾಗರಾವು, ಅದು ಇದು, ಅದು ಇಲ್ಲಿ ಬಿಟ್ಟು ಹೋಗ್ತಾನೇ ಇಲ್ಲ. ಫಸ್ಟ್ ಆಫ್ ಆಲು ಅವುಗಳ ಜಾಗಕ್ಕೆ ನಾವು ಬಂದಿರೋದು, ಅವುಗಳ ಜಾಗದಲ್ಲಿ ನಾವು ಸ್ಕೂಲ್ ಕಟ್ಟಿರೋದು. ಇದೆಲ್ಲ ಅವುಗಳ ಜಾಗ. ಇಡೀ ಪ್ರಪಂಚನೇ ಪ್ರಾಣಿ ಸ್ವತ್ತು. ಅದರಲ್ಲಿ ಮನುಷ್ಯ ಬೇರೂರ್ಕೊಂಡು ನುಸುಳ್ಕೊಂಡು ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ದಾನೆ, ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಕೊಂಡಿದ್ದಾನೆ, ಅಪಾರ್ಟ್ಮೆಂಟ್ಸ್ಗಳು ಕಟ್ಕೊಂಡಿದ್ದಾನೆ. ಸೊ ಅವುಗಳ ಜಾಗಕ್ಕೆ ಅವೇ ಬರ್ತಿದ್ದಾವೆ. ಬಟ್ ನಮಗೇನನ್ಸುತ್ತೆ, ಅಯ್ಯೋ ನಮ್ಮ ಮನೆಗೆ ಹಾವು ಬಂತು, ಪಾಪ ಅದ್ರ ಮನೆ ಆಲ್ರೆಡಿ ಇರುತ್ತಲ್ಲಿ ಹಾವಿನ ಮನೆ, ಸೊ ನನ್ನ ಮನೆ ಎಲ್ಲೋಯ್ತಪ್ಪ ಅಂತ ಬರುತ್ತದು. ಬಟ್ ನಮ್ಮ ಮನೆ ಒಳಗೆ ಅದು ಬಂದಂಗೆ ಆಗುತ್ತಷ್ಟೆ. ಸೊ ಅದೇ ಥರ ಹಾವುಗಳು ಅವುಗಳ ಜಾಗದಲ್ಲಿ ಅವಿರ್ತವೆ, ನಾವುಗಳು ಅವುಗಳ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡು ಅವುಗಳ ಮೇಲೆ ದರ್ಪ ತೋರಿಸ್ತಾ ಇದ್ದೀವಿ, ಓಕೆನಾ? ಸೊ ಇವಾಗ ಹೇಳ್ರಿ, ಮನುಷ್ಯಂದ ಪ್ರಪಂಚ ಅಥವಾ ಪ್ರಾಣಿಗಳದ ಅಂತಲ್ಲ, ಎಲ್ಲರೂ ಇರಬೇಕು. ಮನುಷ್ಯ ಪ್ರಾಣಿ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಆದರೆ ಇವತ್ತು ಮನುಷ್ಯ ಅನ್ನೋನು ಮನುಷ್ಯತ್ವನ ಮರ್ತಿದ್ದಾನೆ. ಯಾವ್ದಾದ್ರು ಹಾವು ಸಿಕ್ತಾ ಹೊಡೆದು ಬಿಸಾಕು, ಅಲ್ಲೊಂದು ಶೌರ್ಯತ್ವ ತೋರಿಸು, ಇಲ್ಲ ಅದಕ್ಕೇನಾದ್ರು ತೀಟ್ಲೆ ಮಾಡು, ಇಲ್ಲ ಅಂದರೆ ಯಾವ್ದಾದ್ರು ನಾಯಿಗೆ ಕಲ್ ತೊಗೊಂಡು ಹೊಡಿ, ಬಾಲಕ್ಕೆ ಪಟಾಕಿ ಹಚ್ಚು, ಮಜಾ ಬರುತ್ತೆ. ಪಟಾಕಿ ಹಚ್ಚಿದ್ರೆ ಅದಕ್ಕೆ ಹಚ್ತೀವಿ ಅಲ್ವಾ? ಅದಕ್ಕೆಷ್ಟು ನೋವಾಗುತ್ತೆ, ಅದಕ್ಕೆಷ್ಟು ಹಿಂಸೆ ಆಗುತ್ತೆ, ಅದನ್ನು ನಾವು ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ಜೀವನ ಮಾತ್ರ ಜೀವನನಾ? ಮನುಷ್ಯ ಜೀವನ ಮಾತ್ರ ಜೀವನನಾ? ಪ್ರಾಣಿಗಳಿಗೂ ಒಂದು ಜೀವನ ಅನ್ನೋದಿರುತ್ತೆ ತಾನೆ, ಮತ್ತು ನಾವು ಅದಕ್ಕೆ ಯಾಕೆ ಬೆಲೆ ಕೊಡಲ್ಲ? ಓಕೆ, ಸೊ ಇವಾಗ 12 ವರ್ಷದ ಬಗ್ಗೆ ಮಾತಾಡ್ತಿದ್ವಲ್ಲ.
ಸೊ ಹಾವಿನ ಮೆಂಟಾಲಿಟಿ ಹೇಗಿರುತ್ತೆ ಗೊತ್ತಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಹಾವು ಅಂತ ತಿಳ್ಕೊಳ್ಳಿ. ಸೊ ನಂದು ಮನೆ ಇಲ್ಲೇ ಹತ್ತಿರ ಇದೆ, ವಿಶ್ವೇಶ್ವರಯ್ಯ ಲೇಔಟು. ಅಲ್ಲಿ ಹೋಗ್ತೀನಿ, ಇನ್ನು ಎಲ್ಲೋ ಹೋಗ್ತೀನಿ, ಅಲ್ಲೋಗಿ ಟೀ ಕುಡಿತೀನಿ, ಅಲ್ಲೋಗಿ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ, ಮತ್ತೆ ನಾನು ಇಲ್ಲಿ ಬರ್ತೀನಿ, ಮತ್ತೆ ನಾನು ಮನೆಗೆ ಹೋಗ್ತೀನಿ. ಇಷ್ಟೇ ಹಾವಿನ ಮೆಂಟಾಲಿಟಿ. ಸೊ ಒಂದು ಇಲಿಗಳು ದೊಕ್ರ ತೋಡಿರ್ತದಲ್ಲ, ಸೊ ಅಲ್ಲಿ ಒಂದು ಪ್ರದೇಶದಲ್ಲಿ ಹಾವಿರುತ್ತೆ, ಆಚೆ ಬರುತ್ತೆ. ಯಾವಾಗ ಆಚೆ ಬರುತ್ತೆ? ಜಾಸ್ತಿ ಚಳಿ ಆದಾಗ ಬಿಸಿಲಿಗಂತ ಆಚೆ ಬರುತ್ತೆ. ಜಾಸ್ತಿ ಬಿಸಿಲಿದ್ರೆ ಚಳಿ ಆಗುತ್ತೆ ಅಂತ ಒಳಗೆ ಹೋಗುತ್ತೆ. ಆಚೆ ಬರುತ್ತೆ. ಇಲಿಗಳು, ಹೆಗ್ಣಗಳು, ಕಪ್ಪೆಗಳು ಆ ಥರದವೇನಾದ್ರು ಇದ್ದರೆ ಹಿಡ್ಕೊಂಡು ಮತ್ತೆ ಅದ್ರ ಜಾಗಕ್ಕೆ ಹೋಗುತ್ತೆ, ಮತ್ತೆ ಒಂದು ರೌಂಡ್ ಹೊಡೆಯುತ್ತೆ. ಅದು ಬಿಟ್ಟು ನೂರಾರು ಕಿಲೋಮೀಟರ್ ಗಟ್ಟಲೆ ಅವೇನು ಟ್ರಾವೆಲ್ ಮಾಡಲ್ಲ, ಆಯಿತಾ? ನಾವು ಮನುಷ್ಯರೇ ಮಾಡಲ್ಲ. ಯಪ್ಪ ಟ್ರಾವೆಲಿಂಗ್ ಅಂದರೆ ಕುತ್ತಿಗೆಗೆ ಬರುತ್ತೆ ಅಂತ ಅಂತೀವಿ, ಇನ್ನು ಅದು ಮಾಡುತ್ತಾ? ಇಲ್ಲ. ಆ ಪ್ರದೇಶದಲ್ಲಿ ಅದಕ್ಕೇನಾದ್ರು ತೊಂದರೆ ಆದರೆ ಮಾತ್ರ ಅದು ಕೆರಳದು. ಓಕೆನಾ? ತುಂಬ ಜನ ಈಗಿನ ಮಕ್ಕಳು ನೀವು ಬೆಳೀತಾ ಇದ್ದೀರಾ, ದಯವಿಟ್ಟು ಪ್ರಾಣಿಗಳ ಮೇಲೆ ಸ್ವಲ್ಪ ಕರುಣೆ ಅನ್ನೋದನ್ನು ಬೆಳೆಸ್ಕೊಳ್ಳಿ, ಆಯಿತಾ? ನೀವು ದೊಡ್ಡವರಾದ ಮೇಲೆ ನೀವು ಏನಾಗ್ತೀರೋ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆ ಮನುಷ್ಯರಾಗಿ ಫಸ್ಟ್. ನಾನು ಇಂಜಿನಿಯರ್ ಆಗ್ತೀನಿ, ಡಾಕ್ಟ್ರ್ ಆಗ್ತೀನಿ, ಫಿಲ್ಮ್ ಆ್ಯಕ್ಟ್ರ್ ಆಗ್ತೀನಿ, ನೀವು ಏನಾರು ಆಗ್ರಪ್ಪ, ಒಳ್ಳೆ ಮನುಷ್ಯರಾಗ್ರಿ ಫಸ್ಟ್. ಮನುಷ್ಯತ್ವನ ಬೆಳೆಸ್ಕೊಳ್ರಿ. ಇವಾಗ ಎಲ್ಲ ಪ್ರಪಂಚ, ಓಕೆನಾ? ಇವಾಗ ನಮ್ಮನ್ನು ನಾವೇ ನಂಬೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ. ನನ್ನನ್ನು ಎಲ್ಲೋ ಹಾಕ್ಬಿಟ್ಟು ನಾನು ಅಲ್ಲಿದ್ದೆ ಅಂತ ತೋರಿಸ್ತಾರೆ, ನಾನು ಇರಲೇ ಇರಲಿಲ್ಲ ನಾನು. ಸೊ ಇವಾಗ ಎಲ್ಲ ಟೆಕ್ನಾಲಜಿನ ಎಲ್ಲ ಬ್ಯಾಡಾಗಿ ಯೂಸ್ ಮಾಡಿಕೊಂಡು ನಿಜವಾದ ಟೆಕ್ನಾಲಜಿ ಅನ್ನೋದು ಹೋಗ್ಬಿಟ್ಟಿದೆ. ಗುಡ್ ವೇನಲ್ಲಿ ಟೆಕ್ನಾಲಜಿನ ಯಾರು ಯೂಸ್ ಮಾಡ್ಕೊತಾನೆ ಇಲ್ಲ ನಾವುಗಳು. ಸೊ ಹಾಗಾಗಿ ರಿಯಲ್ ಫುಟೇಜಸ್ ಸಿಕ್ಕರೆ ಮೇಡಮ್ ಒಂದೇ ಹೆಡೆ ಮೇಡಮ್, ಒಂದೇ ಹೆಡೆ ಇರುತ್ತೆ. ಇಲ್ಲ ಒಂದೇ ಹೆಡೆ ಇರುತ್ತೆ, ಒಂದೇ ಹೆಡೆ. ಈಗ ನಾಗರಾವ್ ಒಂದೇ ಹೆಡೆ, ಅದು ನೀವು ಕಿಂಗ್ ಕೋಬ್ರಾನೇ ತಗೊಳ್ಳಿ, ಅದಕ್ಕೂ ಒಂದೇ ಹೆಡೆನೆ. ಅವೆಲ್ಲ ಅಷ್ಟೇ. ಸೊ ನೋಡಿದ್ರಲ್ಲ ಇಷ್ಟೊತ್ತು ವಿಡಿಯೋ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳೊಂದಿಗೆ ಒಂದು ಸಣ್ಣ ಅವೇರ್ನೆಸ್ ಪ್ರೋಗ್ರಾಮ್ ಆಯಿತು. ಸಾಕಷ್ಟು ವಿಷಯಗಳು ಹೇಳಿದೆ ಆ್ಯಕ್ಚುಲಿ, ಬಟ್ ಕೆಲವೊಂದು ವಿಡಿಯೋ ಆಗಿಲ್ಲ, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇದ್ದಿದ್ದರಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಕಟ್ ಆಗಿದೆ. ಸೊ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ನಿಮ್ಮ ಸ್ಕೂಲ್ಗೂ ಬಂದು ವಿತ್ ಕಂಪ್ಲೀಟ್ ಸೆಟಪ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಾ? ದಯವಿಟ್ಟು ಕಮೆಂಟ್ ಹಾಕಿ ಅವ್ರು ಕಾಲ್ ಮಾಡಿ. ಸೊ ದಿಸ್ ಇಸ್ ಯೂಸ್ಫುಲ್ ಸೈನಿಂಗ್ ಆಫ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.